ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕಣ್ಣಿನ ದೃಷ್ಟಿ ವೀಕ್ ಆಗಿದೆ. ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಫ್ಲೋಟಸ್ ಆಗಿರುತ್ತೆ. ಒಟ್ಟು ಏನೋ ಕಣ್ಣು ಮಂಜು ಆಗ್ತಾ ಇರುತ್ತೆ. ವಯಸ್ಸಾದವ್ರಿಗೆ ಆಗುತ್ತೆ. 40 ವರ್ಷ ಆದ್ಮೇಲೆ ಚಾಲೀಸ್ ಅಂತ ಬರುತ್ತೆ. ಅದೆಲ್ಲ ಒಂದು ಸಹಜವಾದದ್ದು ಅಂತ ಭಾವಿಸ್ಕೊಳ್ತೀವಿ. ಆದ್ರೂ ಕೂಡ ಅದನ್ನು ಕೂಡ ನಾವು ಸ್ವಲ್ಪ ನಿವಾರಣೆಯನ್ನ ಮಾಡ್ಕೋಬಹುದು. ಇವತ್ತಿನ ದಿನದಲ್ಲಿ ಕನ್ನಡಕ ಹಾಕ್ತಿದ್ ಮಕ್ಕಳೇ ಇಲ್ಲ ಹೇಳ್ಬೋದು. ಈ ಕೊರೋನಾ ಟೈಮ್ ಆದ್ಮೇಲಂತೂ ತುಂಬಾ ಜನ ಕನ್ನಡಕವನ್ನು ಹಾಕ್ತಾರೆ. ಕಾರಣ ಏನು ಅಂತಂದ್ರೆ, ಕಣ್ಣಿನ ನಮ್ಮ ಲಿವರ್ನ ರಿಫ್ಲೆಕ್ಸ್ ಹಂಗನೆ ಕಣ್ಣು ಲಿವರ್ನಲ್ಲಿ ಚಲನೆ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಕರೋನಾ ಟೈಮ್ನಲ್ಲಿ ಎಲ್ಲ ಮನೆಯೊಳಗೆ ಕೂತಿದ್ರಲ್ಲ, ಆಗ ಅವರಲ್ಲಿ ಚಲನೆ ಕಡಿಮೆ ಆಯ್ತು. ಮಕ್ಕಳಲ್ಲೂ ಕೂಡ ಒಂದನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಪಾಠ ಮಾಡ್ತಾ ಇದ್ರು ಅವರಿಗೆ, ಮಕ್ಕಳಿಗೆ ಮೊಬೈಲು ಅಥವಾ ಟ್ಯಾಬು ಅಥವಾ ಕಂಪ್ಯೂಟರ್ನ ನೋಡಿ ನೋಡಿ ಆಗಿದೆ, ಕಣ್ಣಿಗೆ ತ್ರಾಸಾಗಿದೆ ತುಂಬಾ. ಎರಡನೇದಾಗಿ ಚಲನೆ ಇಲ್ಲ. ಮಕ್ಕಳು ಸ್ಕೂಲಿಗೆ ಹೋಗಿದ್ರೆ ಎಷ್ಟೋ ಆಟ ಆಡ್ಕೊಂಡು ಮತ್ತೆ ಬಿಸಿಲಿಗೆ ಹೋಗ್ತಾ ಇದ್ರು. ಮೇನ್ ಆಗಿ ದಿನಕ್ಕೆ 1 ಗಂಟೆ ಕಾಲನಾದ್ರೂ ಬಿಸಿಲಿಗೆ ನಾವು ಒಡ್ಕೋಬೇಕು. ಕೆಲವ್ರ ಮನೆಗಳಲ್ಲಿ ಸೂರ್ಯನ ಬಿಸಿಲೇ ಬರೋದಿಲ್ಲ. ಆತರ ಈಗ ಬೆಂಗಳೂರಿನಲ್ಲಿ ಅಪಾಯಿಂಟ್ಮೆಂಟ್ಗಳೆಲ್ಲ ಒಂದ್ರ ಪಕ್ಕ ಕಟ್ಬಿಟ್ಟಿರ್ತಾರೆ. ಸೂರ್ಯನ ಬಿಸಿಲೇ ಒಳಗಡೆ ಬರೋದಿಲ್ಲ. ಸೂರ್ಯನ ಶಾಖ ಮೈ ಮೇಲೆ ಬೀಳ್ತಾ ಇರ್ಬೇಕು, ಅವಾಗ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ಯಾಕೆ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಅಂದ್ರೆ ಲಿವರ್ ಚೆನ್ನಾಗಿರುತ್ತೆ. ಲಿವರ್ ಚೆನ್ನಾಗಿದ್ದಾಗ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ಲಿವರ್ ಚೆನ್ನಾಗಿ ಆಕ್ಟಿವೇಟ್ ಮಾಡಿದಾಗ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ನಮ್ಗೆ ಈ ತರ ಸಮಸ್ಯೆ ಬಂದಾಗ ನಾವು ಎಷ್ಟೋ ಸಲ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ, ನಮ್ಗೆ ವಯಸ್ಸಾಯ್ತು, ಇವೆಲ್ಲ ಸಹಜ. ನಮ್ಗೆ ವಯಸ್ಸಾಯ್ತು, ಕಣ್ಣಿನ ದೃಷ್ಟಿ ಮಂದಾಗಿದೆ ಸಹಜ, ಕಾಲು ನೋವು ಬಂದಿದೆ ಸಹಜ, ಬೆನ್ನು ನೋವು ಬಂದಿದೆ ಸಹಜ, ವಯೋ ಗುಣಕ್ಕೆ ಬಂದಿದೆ ಅಂತ ನಾವು ಅದಕ್ಕೆ ಅಡಾಪ್ಟ್ ಆಗ್ಬಿಡ್ತೀವಿ ನಾವು. ಇದು ಖಂಡಿತ ತಪ್ಪು. ಇದನ್ನೆಲ್ಲ ಹಿರಿಯರು ತಿಳ್ಕೊಳ್ಳಿ. ಇದು ಖಂಡಿತ ತಪ್ಪು. ನಮ್ಗೆ 60 ವರ್ಷ ಆಗ್ಲಿ 70 ವರ್ಷ ಆಗ್ಲಿ ಯಾವುದೋ ಒಂದು ರೋಗ ಬಂದ್ರೆ ಅದು ಬಂದ ಸಮಯದಲ್ಲೇ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಮಾಡ್ಕೊಂಡಾಗ ಅದನ್ನ ನಿವಾರಣೆ ಮಾಡ್ಕೊಬಹುದು. ಈಗ ಚಿಕ್ಕ ವಯಸ್ಸಿನವ್ರಿಗೆ 20-30 ವರ್ಷ ಒಳಗಡೆ, 40 ವರ್ಷದ ಒಳಗಡೆ ಅಂದ್ಕೊಳ್ಳಿ, ಒಂದು ಕಾಲು ನೋವು ಬಂತು. ಯಾಕೆಂದ್ರೆ ಎಲ್ಲೋ ಪ್ರಯಾಣ ಮಾಡಿದ್ರು ಅಥವಾ ಎಲ್ಲೋ ಆಟ ಆಡಿದ್ರು ಜಾಸ್ತಿ, ಅಥವಾ ಜಾಸ್ತಿ ನಡೆದಿದ್ರು, ಯಾವ್ದೋ ಮದುವೆ ಮನೆ ಕಾರ್ಯಕ್ರಮಕ್ಕೆ ತುಂಬಾ ಕೆಲಸ ಮಾಡಿದ್ರು, ಕಾಲು ನೋವು ಬಂತು ಅಂತಂದ್ರೆ ಅವ್ರಿಗೆ ಏನ್ ಬೇಡ, 1 ದಿವಸ ಅಥವಾ 2 ದಿವಸ ನಿದ್ದೆ ಮಾಡ್ಬಿಟ್ರೆ ಸಾಕು. ಅಥವಾ ಒಂದು ಓಲಿ ಇನ್ನೇನೋ ಹಚ್ಕೊಂಡ್ಬಿಟ್ರೆ ಮರ್ದಿನ ವಾಸಿ ಆಗ್ಬಿಡುತ್ತೆ. ನಿದ್ದೆ ಮಾಡಿದ್ರೆ ಸಾಕು, ವಾಸಿ ಆಗುತ್ತೆ ಮಕ್ಕಳಿಗೆ. ಅವರಲ್ಲಿ ಜೀವಾಣುಗಳ ಉತ್ಪತ್ತಿ ಜಾಸ್ತಿ ಇರುತ್ತೆ. ನಮ್ಗೆ ವಯಸ್ಸಾದವರಿಗೆ ಸುಮಾರು 55-60 ವರ್ಷ ಆದ್ಮೇಲೆ ನಮ್ಮಲ್ಲಿ ಜೀವಾಣುಗಳ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ. ಜೀವಾಣುಗಳು ಸಾಯುವ ಪ್ರಮಾಣ ಜಾಸ್ತಿ, ಉತ್ಪತ್ತಿ ಪ್ರಮಾಣ ನಿಧಾನ ಇರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ ನಾವು ಅದಕ್ಕೊಂದು ಚಿಕಿತ್ಸೆಯನ್ನ ಮಾಡ್ಕೋಬೇಕಾಗುತ್ತೆ. ನಾವು ಸುಮ್ಮನೆ 1 ದಿವಸ ನಿದ್ದೆ ಮಾಡ್ತೀವಿ ಕಡಿಮೆ ಆಗುತ್ತೆ ಅಂತ ಕಡಿಮೆ ಆಗೋದಿಲ್ಲ. ನಾವು ಅದಕ್ಕೆ ಒಂದು ತೈಲ ಹಚ್ಕೊಳ್ತೀವಿ, ಅಥವಾ ಈ ತರ ಕಲರ್ ಥೆರಪಿ ಮಾಡ್ಕೊಳ್ತೀವಿ, ಅಥವಾ ಸೀಡ್ ಥೆರಪಿ ಮಾಡ್ತೀವಿ, ಪ್ರೆಷರ್ ಮಾಡ್ಕೊಳ್ತೀವಿ. ಇನ್ನು ಯಾವುದೋ ಕ್ರಮದಲ್ಲಿ ನಾವು ಮಾಡ್ಕೊಂಡಾಗ ಈಗ ನಮ್ಗೆ 60 ವರ್ಷಕ್ಕೆ ಬಂದ ಕಾಲು ನೋವು ಮತ್ತದು ಕಂಟಿನ್ಯೂಸ್ ಮುಂದುವರಿಯೋದಿಲ್ಲ. ನಾವೇನೋ ಚಿಕಿತ್ಸೆ ಮಾಡ್ಕೊಳ್ತಾ ಇದ್ರೆ ನಮ್ಗೆ ಆ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಆ ನೋವು ವಾಸಿ ಆಗೋದಿಲ್ಲ, ವಾಸಿ ಆಗೋದು ನಿಧಾನ. ಹಾಗಾಗಿ ಅದಕ್ಕೊಂದು ಚಿಕಿತ್ಸೆಯನ್ನ ಕೊಡ್ಬೇಕು ನಾವು. ಆಗ ನಾವು ಮಾಡ್ಕೊಂಡ್ರೆ ನಮ್ಗೆ ಇನ್ನೊಂದು 10 ವರ್ಷ 70 ವರ್ಷದವರಿಗೆ ಕಾಲು ನೋವಿನ ಪ್ರಾಬ್ಲಮ್ ಇರೋದಿಲ್ಲ, ಅಥವಾ ಸೊಂಟ ನೋವಿನ ಪ್ರಾಬ್ಲಮ್ ಇರೋದಿಲ್ಲ, ಬೆನ್ನು ನೋವಿನ ಪ್ರಾಬ್ಲಮ್ ಇರೋದಿಲ್ಲ. ಅಯ್ಯೋ 60 ವರ್ಷ ಆಯ್ತು ನನ್ಗೆ, ಈ ತರ ಕೈ ಚೆಲ್ಲಿ ಬಿಡಬಾರ್ದು. ನಾವು ನಿರುತ್ಸಾಹಿಗಳಾಗಿ ನಮ್ ಕೈಲಿ ಆಗೋದಿಲ್ಲ, ನಮ್ಗೆ ವಯಸ್ಸಾಯ್ತಲ್ವಾ ಅಂತೇಳಿ ನಾವು ಎಷ್ಟೋ ಜನ ಮಾಡ್ತಾರೆ. ಅದಕ್ಕೊಂದು ಸಣ್ಣ ಚಿಕಿತ್ಸೆ ಮಾಡ್ಕೊಂಡಾಗ ಅದು ನಿವಾರಣೆ ಆಗುತ್ತೆ. ಎಷ್ಟು ವರ್ಷ? ನಿಮ್ಗೊಂದು 5 ವರ್ಷನೇ ಮುಂದೆ ಹಾಕಿ. ಕಾಲು ನೋವು ಬಂದಿದ್ದು, ಮಂಡಿ ನೋವು ಬಂತು, ಕಾಲು ನೋವು ಬಂತು, ಏನೋ ಬಂತು, ಕೈ ನೋವು ಬಂತು, ಬೆನ್ನು ನೋವು ಬಂತು, ಅದಕ್ಕೊಂದು ಚಿಕಿತ್ಸೆ ಮಾಡ್ಕೊಂಡೋಗ ಆ ನೋವು ವಾಸಿಯಾಗಿ ನಿಮ್ಗೊಂದು 5 ವರ್ಷ ಮುಂದೆ ಹಾಕ್ಲಿ, ಅಷ್ಟೇ ನೀವು ಆರಾಮಾಗಿರ್ತೀರಲ್ವಾ. 5 ವರ್ಷದ ಮೇಲೆ ಬಂತ ಮತ್ತೆ ಇನ್ನೊಂದ್ಸಲ ಚಿಕಿತ್ಸೆ ಮಾಡ್ಕೊಳ್ಳಿ. ಯಾವುದೇ ಕಾಯಿಲೆಯನ್ನು ನಾವು ವಾಸಿ ಮಾಡ್ಕೋಬಹುದು. ನಮಗೆ ಚಿಕಿತ್ಸೆಗಳ ಅವಶ್ಯಕತೆ ಇದೆ. ಚಿಕ್ಕವರಿಗೆ ಏನಾಗುತ್ತೆ ಅಂತಂದ್ರೆ ಚಿಕಿತ್ಸೆನೇ ಅವಶ್ಯಕತೆ ಇಲ್ಲ, ಒಂದು ನಿದ್ದೆ ಸಾಕು ಅವ್ರಿಗೆ ಚಿಕಿತ್ಸೆ. ಸರಿಯಾದ ಒಂದು ಡೀಪ್ ಆಗಿ ನಿದ್ದೆ ಮಾಡ್ಬಿಟ್ರೆ ಅವರಿಗೆ ದೇಹ ರಿಕವರ್ ಮಾಡ್ಕೊಂಡ್ಬಿಡುತ್ತೆ.
ಅವರಿಗೆ ಯಾವುದೇ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಹೀಗೆ ನಮ್ಗೆ ಒಂದು 60 ವರ್ಷ ಅಥವಾ ಇದಾದಾಗ ನಮ್ಗೆ ಕಣ್ಣಿನ ದೃಷ್ಟಿ ಮಂದ ಆದಾಗ ಸಮೀಪ ದೃಷ್ಟಿ ದೋಷ ಬರುತ್ತೆ, ದೂರ ದೃಷ್ಟಿ ದೋಷ ಬರುತ್ತೆ, ಈ ತರದ್ದೆಲ್ಲ, ಅಥವಾ ಕಣ್ಣು ಮಂಜಾಗ್ತಾ ಇರುತ್ತೆ. ಅದಕ್ಕೆ ನಾವು ಕಣ್ಣಿನ ದೃಷ್ಟಿನ ಜಾಸ್ತಿ ಮಾಡ್ಲಿಕ್ಕೆ ಈ ನೋಡಿ, ಇದು ಈ ಎರಡೂ ಕೈನ ತೋರು ಬೆರಳಿನ ಮಧ್ಯದ ಜಾಯಿಂಟ್ ಇದೆಯಲ್ಲ, ಇದು ಕಣ್ಣಿನ ಜಾಯಿಂಟ್. ಈ ಕಣ್ಣಿನ ಜಾಯಿಂಟಿಗೆ ನಾವು ಆರೆಂಜ್ ಕಲರ್ ಅನ್ನು ಹಾಕ್ಬೇಕು. ಸುತ್ತ ನಾವು ಆರೆಂಜ್ ಕಲರ್ ಹಾಕ್ಬೇಕು. ನೋಡಿ, ಈ ಆರೆಂಜ್ ಕಲರ್ ಹಾಕ್ಬೇಕು. ಇಲ್ಲಿ ಸುತ್ತ ಆರೆಂಜ್ ಕಲರ್ ಹಾಕಿದಾಗ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಎರಡೂ ಬೆರಳಲ್ಲಿ ಆರೆಂಜ್ ಕಲರ್ ಅನ್ನ ನೀವು ಸುತ್ತಲೂ ಹಾಕ್ಬೇಕು. ನೀವು ಡೈಲಿ ಹಾಕ್ಬೇಕು ಅವಶ್ಯಕತೆ ಇಲ್ಲ. ವಾರಕ್ಕೊಂದು 2 ದಿನ ಅಥವಾ 3 ದಿನ ಹಾಕಿ, ಅಂದ್ರೆ 1 ದಿನ ಬಿಟ್ಟು 1 ದಿವಸ ಹಾಕಿ. 4 ಗಂಟೆಗಳ ಕಾಲ ಇಟ್ಕೊಳ್ಳಿ. ಹಗಲೊತ್ತು ಹಚ್ಚಿ, ಯಾವಾಗಲೂ ಕೂಡ ಹಗಲೊತ್ತು ಹಚ್ಚಿದಾಗ ಕಲರಿಗೆ ಹೆಚ್ಚಿನ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಹಾಗಾಗಿ ನೀವು ಇದಕ್ಕೆ ಆರೆಂಜ್ ಕಲರ್ ಹಚ್ಚಿದಾಗ ನಿಮ್ ಕಣ್ಣ ದೃಷ್ಟಿ ಚೆನ್ನಾಗಾಗತ್ತೆ. ನಿಮ್ಮ ಯಾವುದೋ ವೈಯಕ್ತಿಕ ಸಮಸ್ಯೆಗಳಿದ್ರೆ ನನಗೆ ಮೆಸೇಜ್ ಮಾಡಿ ತಿಳಿಸ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನು ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನನ್ನ ಫೋನ್ ನಂಬರು 6366310264. ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು ಅಷ್ಟೇ. ಮೆಸೇಜ್ ಮಾಡಿದರೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.